ನಿಮ್ಮಪ್ಪ ಏನೇ ಮಾಡಿದ್ರು ಅದ್ ನಿನಗೆ ಕರೆಕ್ಟ್ ಅಂತಾನೆ ಅನ್ಸತ್ತೆ. ನಾನಾಗ್ಲಿ ನಮ್ಮಮ್ಮ ಆಗ್ಲಿ ಒಂದ್ ವೇಳೆ ಏನಾದ್ರೂ ಮಾಡ್ಬಿಟ್ರೆ ಅದ್ ನಿನಗೆ ತಪ್ಪು ಅಂತಾನೆ ಅನ್ಸತ್ತೆ. ಹಾಗಾದ್ರೆ ಯಾವ ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕೆ ಹಾಗೆ ಮೌನವಾಗಿದ್ದಾರೆ? ಬಾಯಿ ಬಿಟ್ಟು ಮಾತಾಡಬಹುದು ತಾನೆ. ನೀವು ನನ್ನನ್ನು ಅಪಾರ್ಥ ಮಾಡ್ಕೋತಾ ಇದ್ದೀರಾ? ನೀವ್ ಅನ್ಕೊಂಡ ಹಾಗೆ ಯಾವ ತಪ್ಪನ್ನು ಮಾಡಿಲ್ಲ, ಅವ್ರಿಗೂ ನನಗೂ ಇರೋ ಸಂಬಂಧ ಇಷ್ಟು ಮಾತ್ರ ಅಂತ ಹೇಳ್ಬೋದಲ್ವಾ? ಹೇಳಕ್ಕಾಗದೆ ಇರೋ ವಿಷಯಗಳು ಕೆಲವೊಂದು ಇರುತ್ತೆ. ಹೇಳೋ ಅಂತ ಸಂದರ್ಭ ಬಂದಾಗ ಕೇಳ್ದೆ ಇದ್ರು ಅವರೇ ಹೇಳ್ತಾರೆ. ಬಿಟ್ಟಾಕೋ, ನಾವೀಗ ಮಾತಾಡ್ಬೇಕಾದ ಅವಶ್ಯಕತೆನೇ ಇಲ್ಲ. ಹೋಗು. ಏನಪ್ಪ ಶೌರ್ಯ ಇದು? ಯಾಕೋ ಹೀಗ್ ಮಾಡ್ತೀಯಾ? ನೀವಿಬ್ರು ಗಂಡ ಹೆಂಡತಿ ಕಣೋ, ನೀವಿಬ್ರು ಯಾಕ್ರೋ ಈ ರೀತಿ ಕಿತ್ತಾಡ್ತಿದ್ದೀರಾ? ಅದಕ್ಕೆ ನೋಡು, ಗಂಡ ಹೆಂಡತಿ ಮಧ್ಯೆ ಮೂರನೇ ಮನುಷ್ಯರು ಬರಬಾರ್ದು ಅಂತ ಹೇಳೋದು. ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅದನ್ನ ಆಮೇಲೆ ಯೋಚನೆ ಮಾಡೋಣ. ಅವ್ರ ವಿಷಯದ ಬಗ್ಗೆ ನೀವ್ಯಾಕ್ರೋ ಈ ರೀತಿ ಕಿತ್ತಾಡ್ತಾ ಇದ್ದೀರಾ? ಮತ್ತಿನ್ನೇನ್ ಮಾಡೋದು ಹೇಳಮ್ಮ? ನಿನ್ನೆ ಏನ್ ನಡೀತು ಅಂತ ನೋಡಿದ್ಯಲ್ಲ. ಅಮ್ಮನ ಮೇಲೆ ಕೈ ಮಾಡಿದ್ರು, ನನ್ನ ಕಣ್ ಮುಂದೆನೆ ನನ್ನ ತಾಯಿ ಮೇಲೆ ಕೈ ಮಾಡಿದ್ರೆ ಸುಮ್ಮನೆ ಇರೋಕ್ಕಾಗತ್ತಾ ಹೇಳು? ನಿಮ್ಮಮ್ಮ ಅಂದಿದ್ದು ಸರಿನಾ ಹಾಗಾದ್ರೆ? ಕಲ್ಯಾಣಿ, ಗಂಡನ ಜೊತೆ ಹೀಗ ಮಾತಾಡೋದು? ಅದು ಹಾಗಲ್ಲಮ್ಮ. ಅಯ್ಯೋ, ನಿಮಗ್ ಸಂಬಂಧ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಈ ವಿಷಯದ ಬಗ್ಗೆ ಹಾವು ಮುಂಗುಸಿ ತರ ನೀವು ಕಿತ್ತಾಡೋದು ಚೆನ್ನಾಗಿಲ್ಲ. ಮಗಳ ಬಗ್ಗೆ ಹಾಗೆ ಮಾತಾಡಿದ್ರಲ್ಲ ಅನ್ನೋ ಕೋಪದಲ್ಲಿ ಅವ್ರ ಆ ರೀತಿ ನಡ್ಕೊಂಡಿದ್ರಲ್ಲಿ ಏನೂ ತಪ್ಪಿಲ್ಲ. ಅದೇ ರೀತಿ ತಾಯಿನ ಹೊಡೆಯಕ್ ಬಂದ್ರಲ್ಲ ಅಂತ ಶೌರ್ಯ ಕೋಪ ಮಾಡ್ಕೊಂಡಿದ್ರಲ್ಲೂ ಯಾವ ತಪ್ಪು ಇಲ್ಲ. ನಮ್ಮ ಅನಿಸಿಕೆಗಳು ಹೇಗಿರುತ್ತೋ ನಮ್ಮ ದೃಷ್ಟಿಕೋನ ಕೂಡ ಅದೇ ರೀತಿ ಇರುತ್ತೆ. ಶೌರ್ಯ, ಬೇಡಪ್ಪ. ಈ ಮನೇಲಿ ಬೇರೆಯವ್ರು ಹೇಗಾದ್ರೂ ಇರ್ಲಿ, ನೀವಿಬ್ರು ಚೆನ್ನಾಗಿರ್ಬೇಕು ಕಣೋ. ನಿಮ್ಮ ಸಂತೋಷನ ನೋಡ್ಕೊಂಡು ನಾನು ಕೂಡ ಸಂತೋಷವಾಗಿರ್ತೀನಿ. ಅವ್ರಿಗೋಸ್ಕರ ನೀವಿಬ್ರು ಬಡ್ದಾಡ್ಕೊಂಡು ಈ ರೀತಿ ದೂರ ಆಗೋದು ನನಗಿಷ್ಟ ಇಲ್ಲ ಕಣ್ರೋ. ನನಗೂ ಹಾಗಾಗೋದು ಇಷ್ಟ ಇಲ್ಲಮ್ಮ. ಆದ್ರೆ ಕಲ್ಯಾಣಿ ಹೇಗೆ ಮಾತಾಡ್ತಿದ್ದಾಳೆ ನೋಡು. ಅದನ್ನೇ ಬೇಡ ಅಂತ ಹೇಳ್ತಿರೋದು. ಅವರು ತಪ್ಪು ಮಾಡಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಕಾಲನೇ ಉತ್ತರ ಕೊಡುತ್ತೆ ಕಣೋ. ಇಲ್ಲ, ಸಮಯ ಬಂದಾಗ ಅದ್ರ ಬಗ್ಗೆ ಅವರೇ ಹೇಳ್ತಾರೆ. ನೀವಿಬ್ರು ಈ ರೀತಿ ಜಗಳ ಮಾಡಬೇಡಿಪ್ಪ. ನೀವಿಬ್ರು ಚೆನ್ನಾಗಿರ್ಬೇಕು. ನೀವಿಬ್ರು ಚಿಕ್ಕವರು ಕಣ್ರೋ. ನೀವ್ಯಾಕೆ ದೊಡ್ಡವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿಮ್ಮ ಜೀವನನ ಹಾಳು ಮಾಡ್ಕೊಳ್ತೀರಾ? ನೋಡ್ ಕಲ್ಯಾಣಿ, ನೀನ್ ಈ ವಿಷಯದಲ್ಲಿ ನನ್ನ ಮಗಳಾಗೋ ಇಲ್ಲ ಅವ್ರ ಮಗಳಾಗೋ ಯೋಚನೆ ಮಾಡೋ ಹಾಗಿಲ್ಲ. ನೀನೇನಿದ್ರು ಈಗ ಶೌರ್ಯನ ಹೆಂಡತಿ ಅಷ್ಟೇ. ದಯವಿಟ್ಟು ನೀವಿಬ್ರು ಮಾತಿಗೆ ಮಾತು ಬೆಳೆಸಿ ನೀವಿಬ್ರು ಭವಿಷ್ಯನ ಹಾಳು ಮಾಡ್ಕೋಬೇಡಿ. ನೋಡಿದ್ಯಾ ಕಲ್ಯಾಣಿ, ಅಮ್ಮನೂ ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಂತ. ನಮ್ಮ ಮಧ್ಯೆ ಈ ಬೇಡದೇ ಇರೋ ಗಲಾಟೆಗಳೆಲ್ಲ ಯಾಕೆ? ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ, ಅದೇ ಕಾರಣಕ್ಕೆ ಈಗ ಅವರು ಮಾತಾಡ್ತಿಲ್ಲ. ಅವ್ರದ್ದು ತಪ್ಪು ಮಾಡೋ ವಯಸ್ಸಲ್ಲ ಆಫೀಸರ್. ಯಾಕೆ ಅವ್ರನ್ನ ಅಪಾರ್ಥ ಮಾಡ್ಕೋತಿದ್ದೀರಾ? ಯಾವತ್ತೋ ಮಾಡಿರೋ ತಪ್ಪಿಗೆ ಇವತ್ತಿಗೂ ಅವರನ್ನ ಅಪರಾಧಿ ಹಾಗೆ ನೋಡ್ಬೇಡಿ. ಮತ್ತೆ ಹಾಗಿರ್ಬೇಕಾದ್ರೆ ಇಷ್ಟು ಜನ ಎದುರಿಗೆ ನಿಲ್ಸ್ಕೊಂಡು ಕೇಳ್ತಿದ್ರು, ಅವ್ರು ಯಾಕೆ ಬಾಯಿ ಬಿಟ್ಟು ಉತ್ತರನೇ ಹೇಳ್ತಿಲ್ವಲ್ಲ? ತಪ್ಪು ಮಾಡಿಲ್ಲ ಅಂದಮೇಲೆ ಮಾತಾಡೋದಕ್ಕೆ ಯಾಕೆ ಮಾತುಗಳು ಹೊರಗೆ ಬರ್ತಿಲ್ಲ? ಬೇಡ ಕಲ್ಯಾಣಿ, ಈ ವಿಷಯದ ಬಗ್ಗೆ ನೀನು ನಾನು ಜಗಳ ಆಡಿ ಎಲ್ರಿಗೂ ನೋವು ಕೊಡೋದು ಕರೆಕ್ಟ್ ಅಲ್ಲ. ನಾವು ಹೇಗಿದೀವೋ ಹಾಗೆ ಇರೋಣ. ಆಫೀಸರ್, ಅಪ್ಪ ತಪ್ಪು ಮಾಡಲ್ಲ. ನೀವು ನಾನು ಹುಟ್ಟೋಕ್ ಮುಂಚೆನೆ ಏನೋ ತಪ್ಪು ನಡೆದಿದೆ. ಅದೇನಿರ್ಬೋದು ಅಂತ ನಿಜವಾಗ್ಲೂ ನಿಮಗೂ ನನಗೂ ಗೊತ್ತಿಲ್ಲ. ದೊಡ್ಡವ್ರು ಹೇಳಿದ್ದನ್ನ ಕೇಳಿದ್ವಿ, ಅದನ್ನೇ ಮನ್ಸಲ್ಲೂ ಇಟ್ಕೊಂಡು ಬೇಜಾರು ಮಾಡ್ಕೋತಿದ್ದೀವಿ. ಕಲ್ಯಾಣಿ, ನಮ್ಮಮ್ಮ ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತಾರೆ. ಆದ್ರೆ ಅನುಪಮಾಮ ವಿಷಯದಲ್ಲಿ ಮಾತ್ರ ಯಾವತ್ತೂ ತಪ್ಪಾಗಿ ಮಾತಾಡೋದಿಲ್ಲ. ಒಂದ್ ವೇಳೆ ಮಾತಾಡಿದ್ದಾರೆ ಅಂದ್ರೆ ಅದು ಅನುಪಮಾ ಅಮ್ಮ ಒಳ್ಳೇದಕ್ಕೋಸ್ಕರ ಆಗಿರುತ್ತೆ. ಆ ವಿಷಯನ ಅರ್ಥ ಮಾಡ್ಕೋ.
ಮಾವ ತಪ್ಪು ಮಾಡಿಲ್ಲ ಅಂತ ನೀನು ಹೇಳ್ತಿದೀಯ, ತಪ್ಪು ಮಾಡಿದ್ದಾರೆ ಅಂತ ಪರಿಸ್ಥಿತಿಗಳು ಹೇಳ್ತಾ ಇದೆ. ಹಾಗಂತ ಅದ್ರ ಬಗ್ಗೆ ನಾವಿಬ್ರು ಮಾತಾಡ್ಕೊಂಡು ಮಾಡಬೇಕಾಗಿರೋದು ಏನೂ ಇಲ್ಲ. ಈ ಸಮಸ್ಯೆಗೆ ಪರಿಹಾರ ಕೊಡೋಕ್ಕಾಗೋದು ಮಾವನಿಂದ ಮಾತ್ರನೇ. ಏನಿದು? ಅಪ್ಪ ಎಲ್ಲರಿಂದ ದೂರ ಹೋಗ್ತಾ ಇದ್ದಾರೆ. ಇಷ್ಟು ವರ್ಷಗಳಾದ್ಮೇಲೆ ಮನೆಗೆ ಬಂದ್ರೆ ಆ ಕಡೆ ಅಮ್ಮಂಗೆ ಈ ಕಡೆ ಅಜ್ಜಿಗೆ ಎಲ್ಲರಿಗೂ ಹತ್ರ ಆಗ್ತಾರೆ ಅನ್ಕೊಂಡ್ರೆ ದಿನೇ ದಿನೇ ಈ ಮನೆಗೂ ಅಪ್ಪನ ಮಧ್ಯಾಹ್ನ ಇರೋ ದೂರ ಜಾಸ್ತಿ ಆಗ್ತಿದೆ. ಅಪ್ಪ ಏನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ಎಲ್ಲರೂ ತಪ್ಪು ಮಾಡ್ತಿದ್ದೀರ ಅಂತ ಹೇಳುವಾಗ ಇಲ್ಲ, ನಾನು ತಪ್ಪು ಮಾಡ್ತಿಲ್ಲ ಅಂತ ಹೇಳೋ ಹಕ್ಕು ಅಪ್ಪಂಗಿದೆ. ಇಲ್ಲ ಅಂದ್ರೆ ನಮ್ಮಪ್ಪ ತಪ್ಪು ಮಾಡಿಲ್ಲ ಅಂತ ನಿರೂಪಿಸೋ ಅಂತ ಹಕ್ಕು ಮಗಳಾಗಿ ನನಗಿದೆ. ಏನೋ ಒಂದ್ ಮಾಡ್ಬೇಕು. ನಮ್ಮಪ್ಪ ತಪ್ಪು ಮಾಡಿಲ್ಲ ಅಂತ ಆಫೀಸರ್ಗೆ ಎಲ್ಲರಿಗೆ ನಾನೇ ಅರ್ಥ ಮಾಡಿಸ್ಬೇಕು. ಬನ್ನಿ ಅಪ್ಪ ಬನ್ನಿ. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ. ಅಯ್ಯಯ್ಯೋ, ನೆನ್ಪಿಟ್ಕೊಳ್ದೆ ಹೇಗಪ್ಪ? ಜೈಲಲ್ಲಿ ಇದ್ದಿದ್ ನನ್ನ ಮಗಳು ಮನೇಲಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನೀವೇ ಅಲ್ವೇನಪ್ಪ? ನಮಗ್ ಸಹಾಯ ಮಾಡಿದವ್ರನ್ನ ಮರೆಯೋ ಅಭ್ಯಾಸ ನಮ್ಗೆ ಯಾವತ್ತಿಗೂ ಇಲ್ಲ. ನಾವು ಮಾಡಿರೋ ಸಹಾಯ ನಿಮ್ಗೋಸ್ಕರ ಅಲ್ಲ, ನಮ್ಗೋಸ್ಕರನೂ ಕೂಡ. ನಿಮ್ಗೋಸ್ಕರನಾ? ಅಂದ್ರೆ ಅವ್ರವ್ರ ಸಮಸ್ಯೆ ಅವ್ರಿಗಿರುತ್ತೆ, ಅವ್ರವ್ರ ನೋವು ಅವ್ರಿಗಿರುತ್ತೆ ಅಲ್ವಾ? ಅದೇ ತರ ಅವರಿಂದ ನಮಗೂ ಸ್ವಲ್ಪ ನೋವಿದೆ. ನಮ್ಮ ತರನೇ ನೀವು ಅವರಿಂದ ನೋವು ಪಡ್ತಿರೋದ್ರಿಂದ ನೀವು ನಮ್ಮವರು ಅಂತ ಅನ್ಕೊಂಡಿದ್ದೀವಿ. ಫೋನ್ ಮಾಡಿ ಹೇಳಿದ್ದೆ ಅಲ್ವಾ, ಶಿವರಾಮ್ ಚಿಕ್ಕಪ್ಪಂಗೆ ಫೋನ್ ಮಾಡಿ ಕರೀರಿ ಅಂತ. ಕರೆದ್ರಾ? ಫೋನ್ ಮಾಡ್ದೆ ಹೇಗಿರ್ತೀನಿ, ಆವಾಗ್ಲೇ ಮಾಡ್ದೆ. ಇನ್ನೇನ್ ಬರ್ತಿರ್ತಾರೆ. ಗುಡ್. ಇನ್ಮೇಲೆ ನೀವು ತಲೆ ಬಗ್ಸಕ್ ಹೋಗ್ಬೇಡಿ. ಈ ಸಲ ನೀವು ತಲೆ ಬಗ್ಸಿದ್ರಿ ಅಂದ್ರೆ ಇನ್ ಜೀವನ ಪರ್ಯಂತ ತಲೆ ಬಗ್ಗಿಸ್ತಾನೆ ಇರ್ಬೇಕಾಗುತ್ತೆ. ಎಷ್ಟೇ ಆಗ್ಲಿ ದೊಡ್ಡ ಮನುಷ್ಯರು, ಸ್ವಲ್ಪ ಭಯನೇ ಇದೆಯಪ್ಪ. ಭಯ ಯಾಕೆ? ತಪ್ಪು ಅವ್ರ ಕಡೆ ಇರುವಾಗ ನೀವ್ಯಾಕೆ ಭಯ ಪಡ್ಬೇಕು ಹೇಳಿ? ಹೌದಮ್ಮ, ನಾವ್ಯಾಕೆ ಭಯ ಪಡ್ಬೇಕು? ಏನ್ ತಪ್ಪು ಮಾಡಿದ್ವಿ ಅಂತ? ಇಷ್ಟು ದಿನ ನಾವಿದೀವಿ ಅಂತ ಸಹಾಯ ಮಾಡ್ತಿದ್ದವ್ರೆ ಇವತ್ ನನ್ನನ್ನ ಜೈಲ್ ಪಾಲ್ ಮಾಡಿದ್ರು. ನಾಳೆ ಅಡ್ಡಿ ಬಂದ್ರೆ ನಮ್ಗೇನು ಮಾಡಲ್ಲ ಅನ್ನೋ ಗ್ಯಾರಂಟಿ ಏನಿದೆ? ಈಗ ಈ ವಿಷಯದಲ್ಲಿ ಸುಮ್ನಿರೋ ಮಾತೇ ಇಲ್ಲ. ಹಾಗೆ ಆಗ್ಲಮ್ಮ. ಕರೆಕ್ಟ್ ಆಗೇ ಹೇಳಿದ್ರಿ. ನೀವು ಹೇಳ್ದಾಗೆ ಇವತ್ ನಿಮ್ಮನ್ನ ಜೈಲಿಗೆ ಕಳಿಸಿದ್ದಾರೆ. ಮುಂದೆ ನಿಮ್ಮಿಂದ ತೊಂದರೆ ಅಂತ ಅನ್ಸಿದ್ರೆ ನಿಮ್ಮನ್ನ ಕೊಲೆ ಮಾಡಕ್ಕೂ ಹೇಸಲ್ಲ ಅಲ್ವಾ ಅವರು? ಅವ್ರೇನಷ್ಟು ಕೆಟ್ಟವ್ರಲ್ಲಪ್ಪ. ಯಾರು ಕೆಟ್ಟವ್ರು ಇರೋದಿಲ್ಲ. ಅವಶ್ಯಕತೆ ತಪ್ಪು ಮಾಡಿಸುತ್ತೆ. ಆ ತಪ್ಪು ದುಡ್ಡಾಗಿರ್ಬೋದು, ಪ್ರಾಣನೂ ಆಗಿರ್ಬೋದು. ಇಷ್ಟು ದಿನ ನಾನು ಅವ್ರ ಹಿಂದೆ ಓಡಾಡಿದ್ದು ಯಾರ ಪ್ರಾಣನೂ ಕಳ್ಕೊಳ್ಳೋದಿಕ್ಕಲ್ಲ. ನಿಜವಾಗ್ಲೂ ಅಂತ ಪರಿಸ್ಥಿತಿ ಬಂದ್ರೆ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ. ಸರಿಯಮ್ಮ,
ನಿನ್ಗಿಷ್ಟೊಂದು ಅವಮಾನ ಆಗಿರ್ಬೇಕಾದ್ರೆ ಸುಮ್ನಿರು ಅಂತ ನಾನ್ ಹೇಗ್ ಹೇಳಿ? ಶಿವರಾಮ್ ಬಂದ್ಬಿಟ್ರು. ಬನ್ನಿ ಅಳಿಯಂದ್ರೆ, ಕೂತ್ಕೊಳ್ಳಿ ಅಳಿಯಂದ್ರೆ. ಕಾಫಿನೋ ಟೀನೋ ಏನಾದ್ರೂ ತರ್ಲಾ? ಏನ್ ದಾಕ್ಷಾಯಣಿ, ನನಗಿನ್ನೇನ್ ಮಾಡೋ ಕೆಲಸ ಇಲ್ಲ ಅನ್ಕೊಂಡ್ಯಾ? ನಿನಗಿಷ್ಟ ಬಂದಾಗ ಫೋನ್ ಮಾಡಿ ಬಾ ಅಂತ ಹೇಳಿದ್ರೆ ಬರೋದಕ್ಕೆ ಬರ್ಲೇಬೇಕು. ಬರ್ಲೇಬೇಕು. ಈಗ ಮುಂಚಿನ ತರ ಅಲ್ಲ. ಆಗ ನೀವ್ ಹೇಳ್ದಾಗೆ ನಾನ್ ಕೇಳ್ತಿದ್ದೆ, ಈಗ ನಾನ್ ಹೇಳ್ದಾಗೆ ನೀವ್ ಕೇಳಲೇಬೇಕು. ಏನ್ ಕೇಳೋದು? ನಿಮ್ಮಿಂದ ಅಷ್ಟೆಲ್ಲ ತಪ್ಪಾಗಿದೆ ಅಂತ ಗೊತ್ತಿದ್ರು ಕೂಡ ನೀವ್ ಹೀಗ್ ಕಿರ್ಚಾಡ್ತಿದ್ದೀರಾ ಅಂದ್ರೆ ನನ್ ಕೈಲೇನು ಮಾಡಕ್ಕಾಗಲ್ಲ ಅನ್ನೋ ಧೈರ್ಯ ಅಲ್ವಾ? ನಾನೇನ್ ಮಾಡಬಲ್ಲೆ ಅಂತ ನಿಮ್ ಮನೆವರೆಗೂ ಬಂದು ತೋರ್ಸು ಅಂತೀರಾ? ಅದು ಹಾಗಲ್ಲ ದಾಕ್ಷಾಯಣಿ. ಮನೆಗ್ ಫೋನ್ ಮಾಡಿ ನೀನ್ ನನ್ನ ಹತ್ರ ಹೀಗ್ ಮಾತಾಡ್ತಿದ್ರೆ ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ಪರಿಸ್ಥಿತಿ ಏನು? ಅಲ್ಲ, ಈ ವಿಷಯ ಯಾಕೆ ನಿಂಗೆ ಅರ್ಥ ಆಗ್ತಾ ಇಲ್ಲ? ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನಾಗ್ಬಿಡತ್ತು ಅಂತ ಭಯ ಪಡ್ತಿದ್ದೀರಲ್ಲ. ಆದ್ರೆ 10 ಜನರ ಎದುರುಗಡೆ ನಿನ್ ಹೆಂಡತಿ ನನಗ ಅವಮಾನ ಮಾಡಿದ್ಲು, ನಿಮ್ ಮಗ ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ದ. ಆ ನೋವು ನನಗಿರಲ್ವಾ? ಇಷ್ಟೆಲ್ಲ ಆದ್ಮೇಲೂ ನಾನ್ ಫೋನ್ ಮಾಡಿದ್ಮೇಲೆ ನೀವ್ ಬರೋದಲ್ಲ. ನೀವಾಗ್ ನೀವೇ ಬಂದು ನನಗ್ ಸಮಾಧಾನ ಮಾಡ್ಬೇಕಿತ್ತು. ಆದ್ರೆ ನೀವ್ ಬರ್ಲಿಲ್ಲ. ಫೋನ್ ಮಾಡಿದ್ರೆ ಯಾಕ್ ಬರ್ಬೇಕು ಅಂತ ಕೇಳಿದ್ರಿ. ಸರಿ, ಇದೆಲ್ಲ ಬಿಟ್ಟಾಕಿ. ಇನ್ಮೇಲಿಂದ ನೀವು ನಾನ್ ಹೇಳ್ದಾಗೆ ಇರ್ಬೇಕು, ನಾನ್ ಹೇಳಿದ್ದೆ ಮಾಡ್ಬೇಕು. ದಾಕ್ಷಾಯಣಿ, ಅಲ್ಲಿನ ಪರಿಸ್ಥಿತಿ ನೀನೇ ನೋಡಿದ್ಯಾ. ನನ್ನ ಸುತ್ತ ಅತ್ತೆ ಮಾವಯ್ಯ ಎಲ್ರೂ ಇದ್ದಾರೆ. ಅವ್ರ ಮುಂದೆ ನಾನೇನು ಮಾತಾಡಕ್ಕಾಗ್ದೆ ಸುಮ್ಮನೆ ಇದ್ಬಿಟ್ಟೆ. ಅಷ್ಟು ಬಿಟ್ರೆ ನಿನ್ನನ್ನು ಅರೆಸ್ಟ್ ಮಾಡಿದ್ದಕ್ಕೆ ನನಗ್ ಬೇಜಾರಾಗಲ್ವಾ ಹೇಳು? ನೋವನ್ನ ಮನ್ಸಲ್ಲಿ ಇಟ್ಕೊಂಡು ಸುಮ್ನೆ ಇದ್ರೆ ಏನ್ ಪ್ರಯೋಜನ ಇದೆ? ಅರೆಸ್ಟ್ ಆಗಿ ಜೈಲಲ್ಲಿ ಇದ್ದಿದ್ ನಾನು, 4 ಜನರ ಮುಂದೆ ಅವಮಾನ ಆಗಿದ್ ನನಗೆ. ನನ್ನನ್ನು ಅರೆಸ್ಟ್ ಮಾಡಿದ ಹಾಗೆ ಆ ದಮಯಂತಿನ ಅರೆಸ್ಟ್ ಮಾಡಿದಿದ್ರೆ ನೀವ್ ನೋಡ್ಕೊಂಡು ಸುಮ್ನೆ ಇರ್ತಿದ್ರಾ? ಹೇಳಿ, ನಿಮ್ ಹೆಂಡತಿಗೊಂದ್ ನ್ಯಾಯ, ನನ್ಗೊಂದ್ ನ್ಯಾಯನಾ? ಅದಕ್ಕೆ ಇಷ್ಟು ದಿನ ಮಾಡಿದ ತಪ್ಪನ್ನ ನಾನ್ ಮತ್ತೆ ಮಾಡಕ್ಕಾಗಲ್ಲ. ಇನ್ಮೇಲಿಂದ ನಿಮ್ ಹೆಂಡತಿಗೆ ಎಷ್ಟು ಹಕ್ಕಿದ್ಯೋ ಪ್ರತಿ ವಿಷಯದಲ್ಲೂ ನನಗೂ ಅಷ್ಟೇ ಹಕ್ಕಿರತ್ತೆ. ಅವಳನ್ನ ಹೇಗೆ ಹೆಂಡತಿ ತರ ನೋಡ್ಕೋತಿದ್ದೀರೋ ನನ್ನನ್ನು ಹಾಗೆ ನೋಡ್ಕೋಬೇಕು. ಅವಳಗ್ ಬಳೆಗಳು ತಂದ್ಕೊಟ್ರೆ ನನಗೂ ಬಳೆಗಳು ತಂದ್ಕೊಡ್ಬೇಕು. ಅವಳಗ್ ಸೀರೆ ಕೊಡ್ಸಿದ್ರೆ ನನಗೂ ಸೀರೆ ಕೊಡಿಸ್ಬೇಕು. ಅವಳಿಗೆ ಯಾವುದೇ ಒಡವೆಗಳನ್ನ ತಂದ್ಕೊಟ್ರು ನನಗೂ ತಂದ್ಕೊಡ್ಬೇಕು. ಕೊನೆಗೆ ನಿಮ್ ಹೆಂಡತಿಗೆ ಒಂದ್ ಮಳ ಮಲ್ಲಿಗೆ ಹೂ ತಂದ್ಕೊಟ್ರು ನನಗೂ ತಂದ್ಕೊಡ್ಬೇಕು. ಅಲ್ಲಿ ಏನೇ ಕೊಡ್ಸಿದ್ರು ಅದು ಇಲ್ಲಿಗೂ ಕೂಡ ಬರ್ಬೇಕು. ಬರ್ಲಿಲ್ಲ ಅಂತಂದ್ರೆ ನಾನೇನ್ ಮಾಡ್ತೀನಿ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು. ಸರಿ ಬಿಡು, ಆ ವಿಷಯದ ಬಗ್ಗೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಾ ಇದೆಯಾ? ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡ್ಕೋಬಹುದು. ಮತ್ತೆ ಮತ್ತೆ ಮಾತಾಡಕ್ಕೆ ಏನೂ ಇಲ್ಲ. ಇವತ್ ಹೇಳಿರೋದೇ ಫೈನಲ್. ಇನ್ಮೇಲಿಂದ ಹೀಗೆ ಇರ್ಬೇಕು, ನಾನ್ ಹೇಳಿದ್ದೇ ಆಗ್ಬೇಕು. ನಿನ್ನ ಆಸ್ತಿಲ್ ಕೂಡ ಅರ್ಧ ಭಾಗ ನಂದು.
ದಾಕ್ಷಾಯಿಣಿ, ಆಸ್ತಿ ಅಂತಸ್ತು ಎಲ್ರಿಗೂ ಸೇರಿದ್ದು. ಆ ಎಲ್ಲರಲ್ಲೂ ನಿಮ್ದು ಇರತ್ತಲ್ವಾ? ನಿಮ್ದೇನಿದೆಯೋ ಅದ್ರಲ್ಲಿ ಅರ್ಧ ನಂದು, ಅದನ್ನೇ ಹೇಳಿದ್ದು. ಪೊಲೀಸು ಅರೆಸ್ಟ್ ಮಾಡಿದ್ಮೇಲೆ ನನ್ ಮಗಳು ತುಂಬಾ ಕಷ್ಟಪಟ್ಲು ಅಳಿಯಂದ್ರೆ, ಅದಕ್ಕೆ ಹಾಗೆ ಮಾತಾಡ್ತಿದ್ದಾಳೆ. ಏನ್ ಮಾಡೋದು, ನಮ್ ಕಷ್ಟ ನಮ್ಗೆ. ನಿಮಗ್ ತೊಂದರೆ ಕೊಟ್ಟು ನಾವು ಬೇಕಾದ್ರೆ ನಮ್ ಜೀವನ ಮಾಡ್ಕೋಬಹುದು, ಆದ್ರೆ ಹಾಗೆ ಮಾಡಕ್ಕಾಗತ್ತಾ? ಅದಕ್ಕೆ ಇನ್ಮೇಲಿಂದ ನಿಮಗ್ ತೊಂದರೆ ಕೊಟ್ಟರೂ ಪರವಾಗಿಲ್ಲ, ನಾವು ಬದುಕ್ಬೇಕು ಅನ್ಕೊಂಡಿದೀವಿ. ಮಾವ, ಇಷ್ಟು ದಿನ ನಿಮಗ್ ತೊಂದರೆ ಕೊಡದೇ ಇರೋಂತ ದಾಕ್ಷಾಯಿಣಿನ ನೋಡಿರ್ತೀರಾ. ಇನ್ಮೇಲಿಂದ ನನ್ ಬಗ್ಗೆ ಯೋಚನೆ ಮಾಡದೇ ಇದ್ರು, ನಾನ್ ಹೇಳಿದಾಗ್ದೇ ಇದ್ರು ನನ್ನಲ್ಲಿ ಹೊಸ ದಾಕ್ಷಾಯಿಣಿನ ನೋಡ್ತೀರಾ. ಅರ್ಥ ಆಯ್ತಾ? ಜ್ಞಾಪಕ ಇರ್ಲಿ, ಈ ಕ್ಷಣದಿಂದ ಆ ಮನೇಲಿ ನಿಮ್ ಹೆಂಡತಿಗೋಸ್ಕರ ನೀವೇನೇ ತಂದ್ರು ಅದನ್ನ ಇಲ್ಲಿಗೂ ಕೂಡ ತಂದ್ಕೊಡ್ಬೇಕು. ತಂದ್ ಕೊಡದೇ ಇರೋ ಮರುಕ್ಷಣನೇ ನಾನು ನಿಮ್ ಮನೆ ಮುಂದೆ ಇರ್ತೀನಿ. ನಾನೇನಾದ್ರೂ ನಿಮ್ ಮನೆಗ್ ಬಂದ್ರೆ ಏನ್ ನಡೆಯತ್ತೋ, ನಿಮ್ ಪರಿಸ್ಥಿತಿ ಹೇಗಿರತ್ತೋ ಅಂತ ನಾನ್ ಮತ್ತೆ ಅದನ್ನ ಬಿಡ್ಸ್ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ?